ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯರಾವ್. ನಾನು ಟ್ವಿನ್ ಫ್ಲೇಮ್ ಕೋಚ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಒಂದು ಕರೆಂಟ್ ಎನರ್ಜಿ ಏನು ಅನ್ನುವಂಥದ್ದನ್ನು ನೋಡೋಣ. ಅವರ ಮಧ್ಯ ಒಂದು ರೊಮ್ಯಾಂಟಿಕ್ ಕೆಮಿಸ್ಟ್ರಿ ಅನ್ನೋದು ತುಂಬ ಸ್ಟ್ರಾಂಗಾಗಿ ಬಿಲ್ಡ್ ಆಗ್ತದೆ ಅನ್ನೋದನ್ನು ತೋರಿಸ್ತದೆ. ಅವರ ಮಧ್ಯ ಜಾತಿ, ಕುಲ, ಗೋತ್ರ, ಸಮಥಿಂಗ್ ಈ ಥರದ್ದು ಏನೋ ಒಂದು ಡಿಫ್ರೆನ್ಸ್ ಇದೆ. ನೀವೊಂದು ಜಾತಿ, ಅವರೊಂದು ಜಾತಿ, ಅವ್ರದ್ದೊಂದು ಭಾಷೆ, ನಿಮ್ಮದೊಂದು ಭಾಷೆ, ಬೇರೆ ಸ್ಟೇಟು, ಆ ಥರ ಎಲ್ಲ ಇರಬಹುದು. ಅದು ಇಲ್ಲಿ ಕ್ಲಿಯರಾಗಿ ತೋರಿಸ್ತದೆ. ಇಬ್ಬರು ಕೂಡ ಡಿಫ್ರೆಂಟ್ ಕಲ್ಚರಲ್ಲಿ ಬೆಳೆದಿರೋದ್ರಿಂದ ಇದು ನಿಮ್ಮ ಪ್ರೀತಿಯಲ್ಲಿ ಬ್ಲಾಕೇಜಸ್ ಆಗುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಆದರೆ ನಾನು ಹೇಳುವಂಥದ್ದು, ಪ್ರೀತಿ ಅನ್ನುವಂಥದ್ದು ಆತ್ಮದ ಲೆವೆಲಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಆದಾಗ ಯಾವುದೇ ಪ್ರಾಬ್ಲಮ್ ಅನ್ನೋದು ಹೊಟ್ಟೋಗುತ್ತೆ. ಅದಕ್ಕೋಸ್ಕರನೇ ಇನ್ನರ್ ವರ್ಕ್ ಮಾಡಿ ಅಂತ ಹೇಳ್ತಾ ಇರೋದು. ನನ್ನ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕ್ಲಾಸಸ್ನ ಜಾಯ್ನ್ ಆಗಿ ನೀವು ಇನ್ನರ್ ವರ್ಕ್ ಮಾಡ್ತಾ ಹೋಗಬಹುದು. ಆಮೇಲೆ ತುಂಬ ಪ್ಯಾಷನೇಟ್ ಲವ್ ಇದೆ ನಿಮ್ಮ ಮೇಲೆ. ತುಂಬಾ ನೀವು ಅವ್ರಿಗೆ ಒಂದು ಅಡಿಕ್ಷನ್ ಥರ ಆಗ್ತಾ ಇದ್ದೀರಾ. ನಿಮ್ಮನ್ನು ಬಿಟ್ಟು ಅವ್ರಿಗೆ ಇರೋಕ್ಕಾಗ್ತಾಯಿಲ್ಲ. ಆ ಲೆವೆಲ್ ನಿಮ್ಮ ಪ್ರೀತಿಯನ್ನೇ ಒಂದು ಅಡಿಕ್ಷನ್ ಥರ ಅವ್ರಿಗೆ ದಿನದಿಂದ ದಿನಕ್ಕೆ ಅವರು ನೆತ್ತಿಗೆ ಹತ್ತುತ್ತಾ ಇದೆ ಅಂತ ಹೇಳ್ಬೋದು. ಆ ಲೆವೆಲ್ಗೆ ನೀವು ಅವ್ರಿಗೆ ಅಡಿಕ್ಟ್ ಆಗ್ತಾ ಇದ್ದೀರಾ ಅನ್ನೋದನ್ನು ತೋರಿಸ್ತಿದೆ. ಆದರೆ ಪ್ರೀತಿಲಿ ಯಾವತ್ತೂ ಅಟ್ಯಾಚ್ಮೆಂಟ್ ಆಗಬಾರ್ದು. ಇದನ್ನು ಕೂಡ ನೋಡ್ಕೊಳ್ಳಿ. ಡಿಟ್ಯಾಚ್ ಆಗಿರಬೇಕು. ಎಷ್ಟು ಪ್ರೀತಿಸ್ಬೇಕೋ ಅಷ್ಟೇ ಪ್ರೀತಿಸ್ಬೇಕು. ಸಮಥಿಂಗ್ ಅವ್ರಿಗೆ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ಗಳಿದೆ ಅನ್ನೋವಂಥದ್ದನ್ನು ತೋರಿಸ್ತಿದೆ. ನಿಮ್ಮನಿಗೆ ಅಟ್ಯಾಚ್ ಆಗಿದ್ದಾರೆ, ಅದೇ ಕೂಡ ಅವ್ರ ಬ್ಯಾಡ್ ಹ್ಯಾಬಿಟ್ ಕೂಡ ಇರ್ಬೋದು. ಯಾವಾಗ ಅಟ್ಯಾಚ್ಮೆಂಟಲ್ಲಿ ಪ್ರೀತಿಸ್ತೀವಿ, ಸೃಷ್ಟಿ ದೂರ ಮಾಡುತ್ತೆ. ಇವಾಗ ಸೀತಾರಾಮನ್ ನೋಡಿ, ರಾಧಾಕೃಷ್ಣನ್ ನೋಡಿ, ಸಿದ್ಧಾರ್ಥ, ಯಶೋಧರ, ನಾರಾಯಣನ ಲವ್ ಸ್ಟೋರಿಗಳನ್ನ ನೋಡಿಬಿಟ್ರೆ ಅವರು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ರು ಪ್ರೀತಿನಲ್ಲಿ. ಅವರು ಡಿಟ್ಯಾಚ್ ಆಗಿರಲಿಲ್ಲ. ಅತಿಯಾಗಿ ಪ್ರೀತಿಸೋರು. ಅದಕ್ಕೆ ನೋಡಿ ಅವ್ರು ಯಾವ ಜನ್ಮದಲ್ಲೂ ಜೊತೇಲಿ ಬಾಳಲಿಲ್ಲ. ಸೊ ಆದ್ದರಿಂದ ಡಿಟ್ಯಾಚ್ ಆಗಿರಿ ಯಾವತ್ತೂ ಕೂಡ. ನಾನು ನನ್ನ ಕ್ಲಾಸಸ್ಸಲ್ಲಿ ಮುಂದೆ ಬರೋವಂಥ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀನಿ. ಇದನ್ನೆಲ್ಲನೂ ಕೂಡ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ ನಾನು. ಸೊ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ಹಾಗೆಯೇ ಅವ್ರಿಗೆ ಏನಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ಗಳಿದ್ದರೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ಓಕೆನಾ. ಇನ್ನೂ ನಿಮಗೆ ಮದುವೆ ಆಗಿಲ್ಲ ಅಂತಂದರೆ ಈಗ ನಿಮ್ಮ ಕೈಯಲ್ಲಿದೆ ಆ ರೈಟ್ಸ್. ನಾನು ನನ್ನ ಗಂಡನಲ್ಲಿ ಈ ಕ್ವಾಲಿಟಿ ಅಥವಾ ನಾನು ನನ್ನ ಹೆಂಡತಿಯಲ್ಲಿ ಈ ಗುಣಗಳನ್ನು ನೋಡಿದ್ರೆ ನಾನು ಮದುವೆ ಆಗ್ತೀನಿ. ಇಲ್ಲ ಅಂದರೆ ಕಲಿ ಅಂತ ಬಿಟ್ಬಿಡ್ತೀನಿ ಅಂತೆಲ್ಲ ಹೆದರ್ಸೋದಲ್ಲ, ಕಲಿ ಅಂತ ಹೇಳಬೇಕು ಯಾವಾಗಲೂ ಕೂಡ ಪ್ರೀತಿಯಲ್ಲಿ. ಇಲ್ಲ ಅಂದರೆ ಇವಾಗ ಪ್ರೀತಿಯ ಮಧ್ಯೆ ಅಹಂಕಾರ ಅನ್ನೋದು ಬಂತು ಅಂದರೆ ಪ್ರೀತಿ ಅನ್ನೋಂಥ ಹಾಲದಲ್ಲಿ ಹುಳಿ ಹಿಂಡ್ದಂಗೆ ಆಗಿಬಿಡುತ್ತೆ. ಅದು ಒಡೆದೋಗುತ್ತೆ. ಆವಾಗ ಪ್ರೀತಿ ಅಲ್ಲಿ ನಿಲ್ಲೋದಿಲ್ಲ. ಆದ್ದರಿಂದ ಮಾತಾಡೋವಂಥ ಮಾತು ಕೂಡ ತುಂಬಾ ಗೌರವಯುತವಾಗಿ ಇರಬೇಕು ಪ್ರೀತಿನಲ್ಲಿ ಯಾವಾಗಲೂ ಕೂಡ. ದೆನ್ ಇಲ್ಲಿ ಯಾರಿಗೆ ಆಲ್ರೆಡಿ ಮದುವೆ ಆಗಿದೆ, ನಿಮ್ಮ ಎಕ್ಸನ್ನು ರಿಲೀಸ್ ಮಾಡಿ ಅನ್ನೋವಂಥದ್ದನ್ನು ತೋರಿಸ್ತಿದೆ. ನಿಜವಾಗ್ಲೂ ನೀವು ನಿಮ್ಮ ಕಾರ್ಮಿಕ್ ಪಾರ್ಟ್ನರ್ನ ಮದುವೆ ಆಗಿದ್ರೆ ಅಂಥವ್ರಿಗೆ ಈ ಮೆಸೇಜು. ಇದು ಓವರಾಲ್ ರೀಡಿಂಗ್ ಇರೋದ್ರಿಂದ ನನ್ನ ಚಾನಲ್ನಲ್ಲಿ ಸಿಂಗಲ್ ಅವರಿದ್ದಾರೆ, ಇಬ್ಬರು ಸಿಂಗಲ್ ಇದ್ದಾರೆ, ಒಬ್ಬರು ಸಿಂಗಲ್ ಇದ್ದಾರೆ, ಅಥವಾ ಇಬ್ರಿಗೂ ಮದುವೆ ಆಗಿದೆ, ಬೇರೆ ಬೇರೆ ಕ್ಯಾಟಗರಿ ಟ್ವಿನ್ ಫ್ಲೇಮ್ಸ್ ಇಲ್ಲಿರೋದ್ರಿಂದ ನಿಮ್ಮ ಸ್ಟೋರಿಗೆ ತಕ್ಕ ಹಾಗೆ ತಗೊಳ್ಳಿ. ನಿಮಗೆ ಎಷ್ಟು ಪಾಯಿಂಟ್ಸ್ ರೆಸೊನೇಟ್ ಆಗುತ್ತೋ ಅಷ್ಟೇ ತಗೊಳ್ಳಿ. ಇದು ಮದುವೆಯಾಗಿ ರಿಯಲಿ ಯಾರು ಕಾರ್ಮಿಕನ್ನು ಮದುವೆ ಆಗಿದ್ದೀರಾ ಅಂಥವ್ರಿಗೆ ನಿಮ್ಮ ಎಕ್ಸನ್ನು ರಿಲೀಸ್ ಮಾಡಬೇಕು ಅನ್ನೋವಂಥ ಕ್ಲಿಯರ್ ಮೆಸೇಜ್ ಕೊಡ್ತಾ ಇದೆ. ನೀವು ಅವ್ರನ್ನ ಬಿಟ್ಬಿಡಿ, ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅನ್ನೋವಂಥದ್ದು. ಸೊ ಇನ್ನು ಕೋಡಿಪೆಂಡೆನ್ಸಿಲಿ ಇದ್ದೀರಾ ಅಂದರೆ ನಿಮ್ಮ ಕಾರ್ಮಿಕ್ ಪಾರ್ಟ್ನರ್ನ ಜೊತೆ ಯಾವುದೋ ಒಂದು ವಿಷಯಕ್ಕೋಸ್ಕರ ಇನ್ನೂ ಅವರ ಜೊತೆ ಕನೆಕ್ಷನಲ್ಲಿ ಇನ್ನೂ ಆ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅನ್ನೋದನ್ನು ತೋರಿಸ್ತಿದೆ. ಅದು ಇವ್ರಿಗೆ ಇಷ್ಟ ಆಗ್ತಾಯಿಲ್ಲ. ಸೊ ಅದನ್ನು ಬಿಟ್ಬಿಡು ಅಂತ ಹೇಳ್ತಾ ಇದ್ದಾರೆ ನಿಮಗೆ. ಬಿಡಬೇಕಾದ್ರೂ ಸಹ ಸ್ವಲ್ಪ ಜಾಗ್ರತೆಯಾಗಿ ಬಿಡಿ. ನಾನು ಇದನ್ನೆಲ್ಲನೂ ಕೂಡ ಸಪೋರ್ಟ್ ಮಾಡಲ್ಲ. ಯಾಕೆಂದರೆ ಬಾಣಲಿಯಿಂದ ಬೆಂಕಿಗೆ ಬಿದ್ದಂಗೆ ಆಗಬಾರ್ದು ಲೈಫು. ಅದಕ್ಕೋಸ್ಕರ ಮದುವೆ ಆಗಿರೋ ಹೆಂಗಸರು, ಸ್ಪೆಷಲಿ ಗಂಡಸರು ಕೂಡ ಹುಷಾರಾಗಿರ್ಬೇಕು. ಯಾಕೆಂದರೆ ನಿಮ್ಮನ್ನು ನಂಬಿಕೊಂಡು ಒಂದು ಹೆಣ್ಣು ಬಂದಿರೋದ್ರಿಂದ ನೀವು ಹುಷಾರಾಗಿರಬೇಕು. ಅದರಲ್ಲಿ ಹೆಣ್ಣುಮಕ್ಕಳು ಇನ್ನೂ ಜಾಸ್ತಿ ಹುಷಾರಾಗಿರಿ. ಬಟ್ ಎಲ್ಲ ಪ್ರಾಬ್ಲಮ್ಗೂ ಒಂದೇ ಸೊಲ್ಯೂಷನ್, ಆಧ್ಯಾತ್ಮದಲ್ಲಿ ಹೋಗೋದು. ಆಧ್ಯಾತ್ಮದಲ್ಲಿ ಹೋದಾಗ
ರಿಯಲಿ ಅವ್ರೇನಾದರೂ ನಿಮ್ಮ ಕಾರ್ಮಿಕ್ ಪಾರ್ಟ್ನರೇ ಆಗಿದ್ದರೆ ಖಂಡಿತ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ರನ್ನೊಬ್ರು ಬಿಟ್ಬಿಡೋದು, ದೂರ ಆಗೋದು, ಡಿವೋರ್ಸ್ ಕೊಡೋದು ಆ ಥರ ಆಗುತ್ತೆ. ಯಾವಾಗ ಟ್ವಿನ್ ಫ್ಲೇಮ್ಸ್ ಯಾರಿರ್ತಾರೆ ಅವರು ಇಬ್ಬರೂ ಕೂಡ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾ ನಾವೊಂದು ಆತ್ಮ ಅನ್ನೋವಂಥ ಸಂಪೂರ್ಣ ರಿಯಲೈಸೇಷನ್ ಆದಾಗ ಮಾತ್ರ ನಿಮಗೆ ಮದುವೆ ಆಗಿರಲಿ ಆಗದಲ್ಲೇ ಇರಲಿ, ನಿಮ್ಮ ಜಾತಿ ಕುಲ ಗೋತ್ರ ಧರ್ಮ ಯಾವುದಾದ್ರೂ ಇರಲಿ, ಇದು ಯಾವುದು ಅವಾಗಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಇನ್ನೂ ಅದೆಲ್ಲ ಇಶ್ಯೂಗಳು ನಿಮ್ಮ ಒಂದು ಸ್ಟೋರಿನಲ್ಲಿ ಇದೆ ಅನ್ನೋದು ಕ್ಲಿಯರಾಗಿ ತೋರಿಸ್ತಿದೆ. ಅಡಿಕ್ಷನ್ಸ್ ಇದೆ, ಅಟ್ಯಾಚ್ಮೆಂಟ್ ಇದೆ, ಅದನ್ನೆಲ್ಲ ರಿಲೀಸ್ ಮಾಡಿಕೊಂಡು ನೀವು ಮುಂದಕ್ಕೆ ಹೋಗಬೇಕಾಗತ್ತೆ. ನೀವು ಒಂದು ಪವಿತ್ರವಾದ ಪ್ರೀತಿಯನ್ನು ಡಿಸರ್ವ್ ಮಾಡ್ತೀರಾ ಅನ್ನೋವಂಥದ್ದನ್ನು ಹೇಳ್ತಿದೆ. ಆ್ಯಂಡ್ ಮದುವೆ ಆಗುತ್ತೆ ನಿಮಗೆ. ಅಂದರೆ ನೀವು ಸಂಪೂರ್ಣವಾಗಿ ಹೀಲಾಗಿ ಇಬ್ಬರೂ ಕೂಡ ಸ್ಪಿರಿಚುವಲ್ ಪಾತಲ್ಲಿ ಹೋಗಿ ಸಂಪೂರ್ಣವಾಗಿ ಹೀಲಾದರೆ ಖಂಡಿತ ನಿಮಗೆ ಮದುವೆ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ನಿಮಗೆ ಆಲ್ರೆಡಿ ಮದುವೆ ಆಗಿರಲಿ, ನೀವು ಸಿಂಗಲ್ ಇರಲಿ, ನಿಮ್ಮ ಪ್ರಾಬ್ಲಮ್ ಏನೇ ಆಗಿರಲಿ, ಅದೇ ಒಂದು ಬ್ಯೂಟಿ ಸ್ಪಿರಿಚುಯಾಲಿಟಿದು. ಯಾವುದು ನಮ್ಮ ಎನರ್ಜಿ, ನಮ್ಮ ಓರಾದಲ್ಲಿ ಫ್ರೀಕ್ವೆನ್ಸಿ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ದಲೇ ಇರೋರು ತಾವಾಗೇ ನಿಧಾನವಾಗಿ ಅದು ತುಂಬ ಪ್ರೀತಿಯಿಂದಾನೇ ದೂರ ಆಗ್ತಾರೆ. ಜಗಳ ಆಡ್ಕೊಂಡು ಇದು ಕಿತ್ತಾಡ್ಕೊಂಡು ಆ ಥರದ್ದೆಲ್ಲ ಆಗೋದಿಲ್ಲ ಸ್ಪಿರಿಚುಯಾಲಿಟಿಲಿ ಹೋದಾಗ. ಸ್ಪಿರಿಚುಯಾಲಿಟಿಲಿ ಹೋಗಿಲ್ಲ ಅಂದರೆ ಆ ರೀತಿಯಲ್ಲಿ ಜಗಳ ಅದು ಇದು ಎಲ್ಲ ಆಗುತ್ತೆ. ತುಂಬ ಡೀಪಾಗಿ ಒಂದು ನೀವು ಪ್ಯೂರ್ ಸೋಲ್ ಆಗ್ತಾ ಒಂದು ಟ್ರಾನ್ಸ್ಫಾರ್ಮ್ ಆದಾಗ ನಿಜವಾಗ್ಲೂ ನೀವುಗಳೇ ಆಶ್ಚರ್ಯ ಹೋಗ್ತೀರಾ, ಆ ರೀತಿಯಲ್ಲಿ ಬದಲಾಗತ್ತೆ. ಇದು ಯಾರಿಗೆ ಮದುವೆ ಆಗಿದೆ, ರಿಯಲಿ ನಿಮ್ಮ ಕಾರ್ಮಿಕ್ ಜೊತೆ ಮದುವೆ ಆಗಿದ್ರೆ ಮಾತ್ರ. ಅದರ್ವೈಸ್ ಟ್ವಿನ್ಗಳು ಕೂಡ ತುಂಬ ಅವ್ರ ಮಧ್ಯೆ ಜಗಳಗಳು ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಇನ್ನರ್ ವರ್ಕ್ ಮಾಡಿ ನಿಮ್ಮ ವ್ಯಕ್ತಿ ಯಾರು ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳಿ. ನಿಮ್ಮ ಬಗ್ಗೆ ನಿಮಗೆ ಮಾತ್ರನೇ ಗೊತ್ತಿರುತ್ತೆ, ನಿಮ್ಮ ಬಗ್ಗೆ ನಿಮಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿರೋದಿಲ್ಲ. ಸೊ ಆದ್ದರಿಂದ ರಿಯಲಿ ನಿಮ್ಮ ಟ್ವಿನ್ ಜೊತೆನೇ ಮದುವೆ ಆಗಿದ್ದರೆ ಹೊಸದಾಗಿ ನಿಮ್ಮ ಪ್ರೀತಿ ಮತ್ತೆ ಶುರುವಾಗುತ್ತೆ. ನ್ಯೂಲಿ ವೆಡ್ಡಿಂಗ್ ಕಪಲ್ ಥರ ನಿಮ್ಮ ಲೈಫ್ ತುಂಬ ಚೆನ್ನಾಗೋಗುತ್ತೆ. ನಿಮ್ಮ ಒಂದು ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ, ಪ್ಯಾಷನೇಟ್ ಆಗಿರುತ್ತೆ, ತುಂಬ ಕೆಮಿಸ್ಟ್ರಿ ಇರುತ್ತೆ. ಹೀಲಾದ ಮೇಲೆ ಪ್ರೀತಿ ಅನ್ನೋದು ತುಂಬ ಒಂದು ಆತ್ಮನ ಟಚ್ ಮಾಡುವಂಥ ಪ್ಯೂರ್ ಲವ್ ಅದನ್ನು ಅನುಭವಿಸೋದು ಕೂಡ ಒಂದು ಪುಣ್ಯನೇ ಸರಿ. ಸೊ ಅಂಥ ಒಂದು ಪ್ರೀತಿ ನಿಮ್ಮದಾಗತ್ತೆ. ಮದುವೆ ಆಗಿಲ್ಲ ಅನ್ನೋರಿಗೆ ನಿಜವಾಗ್ಲೂ ಹೊಸ ಪರ್ಸನ್ ಬರ್ತಾರೆ, ಇಲ್ಲ ನಿಮ್ಮ ಪರ್ಸನ್ ಯಾರು ಅಂತ ಕ್ಲಾರಿಟಿ ಗೊತ್ತಾಗುತ್ತೆ. ನಿಮಗೆ ಅವ್ರ ಜೊತೆನೇ ಮದುವೆ ಆಗುತ್ತೆ. ನೀವು ಒಂದು ಪವಿತ್ರವಾದ ಪ್ರೀತಿಯನ್ನು ಡಿಸರ್ವ್ ಮಾಡ್ತೀರಾ ಅನ್ನೋದನ್ನು ಹೇಳ್ತಿದೆ. ಯಾವಾಗ ಆಧ್ಯಾತ್ಮದಲ್ಲಿ ಬರ್ತೀವಿ, ನಾವೊಂದು ಆತ್ಮ ಅನ್ನೋದನ್ನು ತಿಳ್ಕೊಂಡು ಆ ಜರ್ನಿನಲ್ಲಿ ಬರ್ತಾ ಹೋಗ್ತೀವಿ, ಇವಾಗವರೆಗೂ ನಾವು ಮಾಡಿದ್ದ ತಪ್ಪುಗಳಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಎಲ್ಲ ಕೂಡ ಶೆಡ್ ಆಗ್ತಾ ಹೋಗುತ್ತೆ, ನಮ್ಮನ್ನು ಬಿಟ್ಟು ಹೋಗ್ತಾ ಹೋಗುತ್ತೆ ಅದೆಲ್ಲನೂ ಕೂಡ. ಸೊ ಆದ್ದರಿಂದ ಒಂದು ಪ್ಯೂರ್ ಸೋಲ್ ಆದಾಗ ನಾವು ಏನನ್ನು ಡಿಸರ್ವ್ ಮಾಡ್ತೀವಿ, ನಾವು ಏನನ್ನು ಕೊಟ್ಟಿರ್ತೀವಿ ಅದು ರಿಟರ್ನ್ ಸಿಕ್ಕತ್ತೆ. ನಾವು ಏನು ಡಿಸರ್ವ್ ಮಾಡ್ತೀವಿ ಅದು ನಮಗೆ ಸಿಕ್ಕತ್ತೆ. ನಮ್ಮದು ಅಂತ ನಮ್ಮ ಹಣೆಯಲ್ಲಿ ಬರೆದಿರುತ್ತಲ್ಲ ಅದೆಲ್ಲ ಕೂಡ ನಮ್ಮ ಸ್ವಂತ ಆಗತ್ತೆ. ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮದುವೆ ಮಾಡಿಕೊಂಡು ತುಂಬ ಚೆನ್ನಾಗಿ ಗಂಡ ಹೆಂಡತಿ ಅಥವಾ ಸಂಸಾರ ಅಂತ ತುಂಬ ಪ್ರೀತಿ ಆಸೆ ಕನಸು ಎಲ್ಲವನ್ನೂ ಇಟ್ಕೊಂಡಿದ್ದಾರೆ. ನಿಮ್ಮ ಮೇಲೆ ಅವ್ರಿಗೆ ತುಂಬಾ ನಂಬಿಕೆ ಇದೆ. ನಾನು ನನ್ನ ಗಂಡ ಅಥವಾ ಹೆಂಡತಿಯನ್ನು ತುಂಬ ಪ್ರೀತಿಸ್ತೀನಿ, ಅವರು ಕೂಡ ನನ್ನನ್ನು ಅಷ್ಟೇ ಪ್ರೀತಿಸ್ತಾರೆ ಅನ್ನೋ ಅಂಥ ಒಂದು ನಂಬಿಕೆ ಅನ್ನೋದನ್ನು ಬೆಳೆಸ್ಕೊಳ್ತಾ ಇದ್ದಾರೆ, ನಂಬಿದ್ದಾರೆ. ನಂಬಿಕೆನ ನೀವು ಕೂಡ ಉಳಿಸ್ಕೊಳ್ಳಿ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಿದೆ. ಆದಷ್ಟು ಬೇಗ ನಿಮ್ಮ ಒಂದು ಜೀವನ ಖಂಡಿತ ಒಂದು ಸುಂದರವಾದಂಥ ಜೀವನವನ್ನು ನೀವು ಬದಲಾಯಿಸ್ಕೊಳ್ತೀರಾ ಅಂತ ಹೇಳ್ತಿದೆ. ಆದರೆ ಇನ್ನೂ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಕೆಲವೊಂದು ನೋವು ದುಃಖ, ಅವರು ಯಾವಾಗಲೂ ನಿಮ್ಮನ್ನು ಹರ್ಟ್ ಮಾಡಿದರು ಅಂಥದ್ದನ್ನೆಲ್ಲ ಇನ್ನೂ ನಿಮ್ಮ ಒಳಗೆ ಕ್ಯಾರಿ ಮಾಡ್ತಾ ಇದ್ದೀರಾ ಅನ್ನೋದನ್ನು ತೋರಿಸ್ತದೆ. ಆದ್ದರಿಂದ ಅವರು ತಪ್ಪು ಮಾಡಿದರೂ ಸಹ ಅವರನ್ನು ಸಂಪೂರ್ಣವಾಗಿ ಕ್ಷಮಿಸಿ ನೀವು ಸಂಪೂರ್ಣವಾಗಿ ಒಪ್ಪಿಕೊಂಡು ಅವರನ್ನು ಪ್ರೀತಿಸೋದ್ರಿಂದ ಆಗಿರೋ ಅಂಥ ಅವರು ನಿಮ್ಮನ್ನು ಹರ್ಟ್ ಮಾಡಿದರೆ ಕ್ಷಮಿಸ್ಬಿಡಿ. ಸಾರಿ.
ನೀವು ಅವರಿಗೆ ಹರ್ಟ್ ಮಾಡಿದರೆ ಖಂಡಿತ ಕ್ಷಮೆ ಕೇಳಿ. ಗಂಡ ಆಗಲಿ ಹೆಂಡತಿ ಆಗಲಿ ಸಂಸಾರದಲ್ಲಿ ಯಾವತ್ತೂ ಕೂಡ ಸಂಬಂಧಗಳಲ್ಲಿ ಅನುಮಾನ, ಸಾರಿ, ಅಹಂಕಾರ ಬರಬಾರ್ದು. ತಪ್ಪು ಮಾಡಿದಾಗ ನಾನೇನು ಕ್ಷಮೆ ಕೇಳಲಿ, ಬೇಕಿದ್ರೆ ಅವರೇ ಬಂದು ಕ್ಷಮೆ ಕೇಳಲಿ, ಆ ರೀತಿ ಎಲ್ಲ ಅಂದ್ಕೊಂಡ್ರೆ ಇನ್ನೂ ಹಾಳಾಗ್ತಾ ಹೋಗುತ್ತೆ ಸಂಬಂಧ. ಅದು ಹೊರಗಡೆ ತೋರಿಸ್ಕೊಳ್ದಲೇ ಇದ್ದರೂ ಮನಸ್ಸಿನ ಒಳಗಿಂದ ತುಂಬಾ ದೂರ ಆಗ್ತಾ ಹೋಗ್ತಾರೆ. ಮನಸ್ಸಿನ ಒಳಗಿಂದ ದೂರ ಆಗುವಂಥ ಸಂಬಂಧ ಒಂದಲ್ಲ ಒಂದಿನ ಅದು ಹೊರಗಡೆನೂ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆದ್ದರಿಂದ ನೀವೇನಾದರೂ ತಪ್ಪು ಮಾಡಿದರೆ ಖಂಡಿತ ಕ್ಷಮೆ ಕೇಳಿ. ನೀವು ಯಾರೇ ಆಗಿದ್ರೂ ಸರಿ, ಗಂಡ ಆಗಲಿ ಹೆಂಡತಿ ಆಗಲಿ ಇಬ್ಬರು ಈಕ್ವಲ್. ನಿಮ್ಮಿಂದ ತಪ್ಪಾಗಿದ್ದರೆ ಖಂಡಿತ ಕ್ಷಮೆ ಕೇಳಿ. ನೀವು ಅವ್ರಿಗೆ ಅವರು ನಿಮಗೆ ಹರ್ಟ್ ಮಾಡಿದರೆ ಖಂಡಿತ ಮನಸ್ಫೂರ್ತಿಯಾಗಿ ಕ್ಷಮಿಸ್ಬಿಡಿ. ಆವಾಗಲೇ ಸಂಬಂಧಗಳು ಮುಂದೆ ಹೋಗೋಕ್ಕಾಗೋದು. ಕೆಲವೊಂದು ಬಂಧನಗಳಿಂದ ನೀವು ಇನ್ನೂ ಮುಕ್ತ ಆಗಬೇಕಾದಂಥ ಅವಶ್ಯಕತೆ ಇದೆ. ಇನ್ನೂ ಅಟ್ಯಾಚ್ಮೆಂಟಲ್ಲಿ ಇದ್ದೀರಾ, ಕಂಪ್ಲೀಟ್ಲಿ ಡಿಟ್ಯಾಚ್ ಆಗಬೇಕಾದಂಥ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ತೋರಿಸ್ತಿದೆ. ಯಾವುದೇ ವಿಷಯಗಳಿದ್ರೂ ಸಹ ಮನಸ್ಫೂರ್ತಿಯಾಗಿ ಅವ್ರ ಹತ್ರ ಶೇರ್ ಮಾಡಿ, ಮಾಡಿರೋ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳಿ. ಕ್ಷಮೆ ಕೇಳಿದಾಗ ಮನಸ್ಫೂರ್ತಿಯಾಗಿ ಕ್ಷಮಿಸಿ. 11 ಕಾಣಿಸ್ತದೆ ನೋಡಿ ಈಗ ರೀಡಿಂಗಲ್ಲಿ. ಸೊ ಎಲ್ಲ ಕೂಡ ಡಿವೈನ್ ಟೈಮಿಂಗಲ್ಲಿ ತುಂಬ ಚೆನ್ನಾಗಿ ಒಂದು ಬದಲಾಗ್ತಾ ಇದೆ. ಯೂನಿವರ್ಸಲ್ಲಿ ಎನರ್ಜಿನಲ್ಲೂ ಕೂಡ ತುಂಬ ಚೇಂಜಸ್ ಅನ್ನೋದು ಬರ್ತಿದೆ. ಸೊ ಆದ್ದರಿಂದ ಅದೆಲ್ಲ ಕೂಡ ನಿಮ್ಮ ಜೀವನದಲ್ಲೂ ತೋರಿಸ್ಬೇಕು ಅಂತಂದರೆ ಖಂಡಿತ ಪ್ರಯತ್ನವನ್ನು ಮಾಡಿ. ಪ್ರಯತ್ನ ಮಾಡಿದಲೇ ಫಲ ಅಂತೂ ಯಾವತ್ತೂ ಯಾರಿಗೂ ಸಿಕ್ಕೋದಿಲ್ಲ. ಸೊ ನಿಮಗೆ ಇನ್ನೂ ಕಷ್ಟ ಆಗ್ತಿದೆ ಅಂತಂದರೆ, ಹೇಗಿದ್ರು ನಾನು ಕ್ಲಾಸಸ್ ಮಾಡ್ತಾ ಇದ್ದೀನಿ, ಮೆಡಿಟೇಷನ್ ಮಾಡಿಸ್ತಾ ಇದ್ದೀನಿ, ಅದರಲ್ಲಿ ಭಗವಂತನ ಸಹಾಯ ಕೇಳಿ, ಏಂಜಲ್ಸ್ಗಳ ಸಹಾಯ ಕೇಳಿ, ನಿಮ್ಮ ಗುರುಗಳ ಸಹಾಯವನ್ನು ಕೇಳಿ, ಅವರ ಒಂದು ರಕ್ಷಣೆ, ಆಶೀರ್ವಾದ ಪ್ರತಿಯೊಂದರಿಂದನೂ ಕೂಡ ನಿಮ್ಮ ಜೀವನ ಖಂಡಿತ 100% ತುಂಬ ಚೆನ್ನಾಗಿ ಬದಲಾಗುತ್ತೆ ಅನ್ನೋದನ್ನು ತೋರಿಸ್ತಿದೆ ಇಲ್ಲಿ. ಸೊ ನಾನು ಆಲ್ರೆಡಿ ಇನ್ನರ್ ವರ್ಕ್ ಕ್ಲಾಸಸ್ ಬಗ್ಗೆ ಹೇಳಿದ್ದೀನಿ. ಕ್ಲಾಸಸ್ ಎಲ್ಲನೂ ನಡೀತಿದೆ ಆಲ್ರೆಡಿ. ನಿನ್ನೆ ಫಸ್ಟ್ ಕ್ಲಾಸ್ ಹಾಕಿದ್ದೀನಿ. ಗಣಪತಿಯ ಒಂದು ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಕಾರ್ಡ್ ರೀಡಿಂಗ್ ಇದೆ. ಮತ್ತು ನಾಳೆ ಯಾವುದೇ ವಿಡಿಯೋಗಳು ನಾನು ಹಾಕೋದಿಲ್ಲ. ಸೋಮವಾರದಿಂದ 2ನೇ ಕ್ಲಾಸು ಸ್ಟಾರ್ಟ್ ಆಗುತ್ತೆ. ಸದ್ಯಕ್ಕೆ ಎಲ್ಲ ಫ್ರೀ ಕ್ಲಾಸಸ್ಸೇ ಹಾಕ್ತಾಯಿದ್ದೀನಿ. ನಿಮಗೆ ಈ ಕ್ಲಾಸಸ್ ಹೇಗಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ, ಭಗವಂತನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅನ್ನೋದಕ್ಕೋಸ್ಕರ ನಾನು ಬೇಕು ಅಂತಲೇ ಇದನ್ನು ಫ್ರೀ ಕ್ಲಾಸಸ್ಸನ್ನು ಹಾಕ್ತಾ ಇರೋ ಅಂಥದ್ದು. ಇಂಟ್ರೆಸ್ಟ್ ಇರೋರು ಕ್ಲಾಸಸ್ನ ರೆಗ್ಯುಲರಾಗಿ ಅಟೆಂಡ್ ಮಾಡಿ. ರೆಗ್ಯುಲರಾಗಿ ಅಟೆಂಡ್ ಮಾಡೋದ್ರಿಂದ ಖಂಡಿತ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ಅನ್ನೋದನ್ನು ನೀವೇ ನೋಡ್ತಾ ಹೋಗ್ತೀರಾ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಹ್ಯಾಪಿ ಟ್ರಾನ್ಸ್ಫಾರ್ಮೇಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೋಮವಾರದ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್. ಐ ಲವ್ ಯು ಆಲ್.